ಜಿಂದಾಲ್ ಉಕ್ಕು ಕಂಪನಿಗೆ ಕೋರ್ಟ್ ನಿರ್ದೇಶನ ಮತ್ತು ಅದನ್ನ ಅನುಸರಿಸಿ ಹೊರಡಿಸಿದ ಸರ್ಕಾರಿ ಆದೇಶ ಹಾಗೂ ಸಂಪುಟ ಸಭೆಯ ನಿರ್ಣಯದಂತೆಯೇ ಕಾನೂನಿಗೆ ಅನುಸಾರವಾಗಿ 3677 ಎಕರೆ ಭೂಮಿಯನ್ನ ಗುತ್ತಿಗೆ ಮಾರಾಟ ಮಾಡಲಾಗ್ತಾ ಇದೆ। ಈ ವಿಚಾರದಲ್ಲಿ ಸರ್ಕಾರದ್ದು ಎಳ್ಳಷ್ಟು ತಪ್ಪಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಶುಕ್ರವಾರ ಇಲ್ಲಿ ಸಮರ್ಥಿಸಿಕೊಂಡಿದ್ದಾರೆ। ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಖಾನೆ ಹೊಂದಿರುವ ಜಿಂದಾಲ್ ಕಂಪನಿಗೆ ನಾವೇನು ರಿಯಾಯಿತಿ ಕೊಟ್ಟಿಲ್ಲ, ಮಾರುಕಟ್ಟೆ ಬೆಲೆ ಹಿಂದೆ ಏನಿದೆಯೋ ಅದನ್ನೇ ನಿಗದಿಪಡಿಸಿದ್ದೇವೆ। ಕಂಪನಿ ಕೂಡ ಸರ್ಕಾರದ ಷರತ್ತುಗಳನ್ನು ಪಾಲಿಸಿದೆ। ರಾಜ್ಯದಲ್ಲಿರುವ 1 ಲಕ್ಷ ಕೈಗಾರಿಕೆಗಳಿಗೆ ಯಾವ ನಿಯಮ ಹೇಳಿದ್ದೇವೆಯೋ ಅದನ್ನೇ ಜಿಂದಾಲ್ಗೂ ಕೂಡ ಅನ್ವಯಿಸಲಾಗಿದೆ। ವಾಸ್ತವವಾಗಿ 9 ವರ್ಷಗಳ ಕಾಲ ಇದನ್ನ ವೃಥಾ ಎಳೆದಾಡಿದ್ದೇವೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ। ಜಿಂದಾಲ್ ಉಕ್ಕು ಕಂಪನಿಗೆ ಕೋರ್ಟ್ ನಿರ್ದೇಶನ ಮತ್ತು ಅದನ್ನ ಅನುಸರಿಸಿ ಹೊರಡಿಸಿರುವಂತಹ ಸರ್ಕಾರಿಯ ಆದೇಶ ಮತ್ತು ಸಂಪುಟ ಸಭೆಯ ನಿರ್ಣಯ ಏನಿದೆಯೋ ಅದಕ್ಕೆ ತಕ್ಕನ ಹಾಗೆ ಕಾನೂನಿಗೆ ಅನುಸಾರವಾಗಿ ನಾವು 3677 ಎಕರೆ ಭೂಮಿಯನ್ನ ಗುತ್ತಿಗೆ ಮಾರಾಟ ಮಾಡಲಾಗ್ತಾ ಇದೆ। ಈ ವಿಚಾರದಲ್ಲಿ ಸರ್ಕಾರದ್ದು ಎಳ್ಳಷ್ಟು ತಪ್ಪಿಲ್ಲ ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವ ಎಂಬಿ ಪಾಟೀಲ್ ಹೇಳಿರುವಂತದ್ದು। ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಖಾನೆ ಹೊಂದಿರುವ ಜಿಂದಾಲ್ ಕಂಪನಿಗೆ ನಾವೇನು ರಿಯಾಯಿತಿ ಕೊಟ್ಟೇ ಇಲ್ಲ, ಮಾರುಕಟ್ಟೆ ಬೆಲೆ ಏನಿದೆಯೋ ಅದನ್ನೇ ನಿಗದಿಪಡಿಸಿದ್ದೀವಿ, ಯಾವುದೇ ರೀತಿ ಕಡಿಮೆ ಅಂತ ನಾವು ಕೊಟ್ಟೇ ಇಲ್ಲ। ಕಂಪನಿ ಕೂಡ ಸರ್ಕಾರದ ಷರತ್ತುಗಳನ್ನ ಕಂಪನಿ ಪಾಲಿಸಿರುವಂಥದ್ದು। ರಾಜ್ಯದಲ್ಲಿ ಇರುವ 1 ಲಕ್ಷ ಕೈಗಾರಿಕೆಗಳಿಗೆ ಯಾವ ರೂಲ್ಸ್ ಇದೆಯೋ ಅದನ್ನೇ ಕೂಡ ಜಿಂದಾಲ್ ಕಂಪನಿಗೂ ಅನ್ವಯಿಸಲಾಗಿದೆ ಅಂತ ಹೇಳಿರುವಂಥದ್ದು।